ಕಂದನ ಬೆಳೆದು ತಾಯಿಗೆ ಪಾಂಡವನ್ನು ಪೂಜಿಸಿ ಬಿಟ್ಟಂತ ಅಶ್ವಮೇಧದ ತುರಗ ನೇರವಾಗಿ ನಮ್ಮ ಮಣಿಪುರವನ್ನು ಸೇರಿಕೊಂಡದ್ದು ಸತ್ಯ. ತುರಗದ ಹಣೆಯಲ್ಲಿರುವಂತಹ ಲಿಖಿತವನ್ನು ಓದಿ ಕುದುರೆಯನ್ನು ಲಾಯದಲ್ಲಿ ಬಂಧಿಸಿ ಮುಂದೆ ನಡೆಯುವಂತ ಯುದ್ಧಕ್ಕೆಲ್ಲರೂ ಸಿದ್ಧರಾಗಬೇಕು ಅನ್ನೋ ಹಾಗೆ ಆಜ್ಞೆ ಕೊಟ್ಟಿದ್ದೇನೆ. ಆ ಯುದ್ಧದಲ್ಲಿ ನಾನು ತೊಡಗಿಕೊಳ್ಳಬೇಕು ಅನ್ನುವಂತಹ ಉದ್ದೇಶದಿಂದ ಹೊರಟು ನಿಂತವನಿದ್ದೇನೆ. ಆದ್ರೆ ಯಾವುದೇ ಒಂದು ಶುಭ ಕಾರ್ಯದಲ್ಲಿ ತೊಡಗಿಕೊಳ್ಳುವ ಕಾಲಕ್ಕೆ ಅಮ್ಮನ ಅನುಗ್ರಹ ಅನ್ನುವಂತ ಶ್ರೀರಕ್ಷೆ ನಮಗೆ ಬೇಕಾಗ್ತದೆ. ಆದ್ದರಿಂದಲೇ ಅಂದಣವನ್ನು ಏರಿ ಅಮ್ಮನ ಬಳಿಯಾಗಿ ಬಂದಿದ್ದೇನೆ. ಅಮ್ಮ ವಂದಿಸಿಕೊಂಡಿದ್ದೇನೆ, ಆಶೀರ್ವಾದ ಮಾಡಮ್ಮ. ಯಾಕಮ್ಮ ಸಿಕ್ತು ಮಗನಿಗೆ ಕಂದ ಇದನ್ನು ಅರಿತಿದ್ದರೂ ಕೂಡ ಇಂಡಿಯಾಗೆ ಈ ರೀತಿಯ ಬರ್ತಾನೆ. ಮನ ಬಂದಂತೆ ವರ್ತಿಸುವುದಕ್ಕೆ ಮುಂದಾದೆ. ಮಣಿಪುರವನ್ನು ಪ್ರವೇಶ ಮಾಡಿದಂತ ಎತ್ತ ತುರಗ ವಿಚಾರವನ್ನು ತಿಳಿದಂತ ನೀನು ಬಂಧಿಸುವುದಕ್ಕಾದ್ದೇನು ಮಾಡಿದೆ? ನಾನೇ ಆಜ್ಞೆ ಮಾಡಿದ್ದು. ಸೇನೆಯೇ ಬಂದಿದೆ ಅಂತೆ. ಆ ಸೇನೆಯೊಂದಿಗೆ ಕಾಳಗವಹಿಸುವುದಕ್ಕೆ ನೀನು ಮುಂದಾಗ್ತಾ ಇದ್ದೆ. ಹೌದು, ಸರಿಯೇ. ಸೇನೆಯ ಮುಂದಾಳತ್ವದಲ್ಲಿ ಯಾರಿದ್ದಾರಂತೆ ಯೋಚನೆ ಮಾಡಿದ್ದೀಯಾ? ಮಧ್ಯಮ ಪಾಂಡವ ಪಾತ್ರ ಮಹಾಶೇರ್ ಅವರೊಂದಿಗೆ ಹೋರಾಟವನ್ನದು ಏನು ಹೋರಾಟ ಮಾಡಿದ ಹೇಗಾಯ್ತು ಗೊತ್ತೇ? ಹೇಗೆ? ಮುನಿ ವೃಷಭಗಳನ್ನು
ಕೇಸರಿ ಒಂದು ಬುದ್ಧಿ ವೃಷಭದೊಂದಿಗೆ ಹೋರಾಟಕ್ಕೆ ಹೋದ್ರೆ ಏನಾಗುತ್ತದೆ ಹೇಳು? ಈ ವೃಷಭ ಯಾರು? ಕೇಸರಿ ಬಂದಿರುವಂತಹ ಪಾತ್ರದಲ್ಲಿ ಕೇಸರಿ ಇರುವ ಹಾಗೆ ಹೇಳ್ತಾ ಇದ್ದೆ. ಅವರ ಎದುರಿನಲ್ಲಿ ಬುದ್ಧಿ ವೃಷಭದಂತೆ ಸರಿ. ಹಾಗಾಗಿ ಹೇಳುತ್ತೇನೆ, ಅವರನ್ನು ಅಷ್ಟು ಹೊಗಳಿಕೆ ಯಾರವ? ಜನ ಯಾರು ಯಾರಂತ ಗೊತ್ತಾಗಿ ಬಂದವ ಯಾರವ? ಅಂಜರಲ್ಲ ಮಗನು, ಅವರು ನನ್ನ ಅಪ್ಪ. ಅಪ್ಪ ಸೇರಿಕೊಂಡಂತ ತುರಂಗದ ಹಣೆಯಲ್ಲಿರುವಂತಹ ಲಿಖಿತವನ್ನು ಓದಿ ಎದೆಯಲ್ಲಿ ಧೈರ್ಯ, ಭುಜದಲ್ಲಿ ಶೌರ್ಯ ಇದ್ದದೆ ಸಹಿತ ಕ್ಷತ್ರಿಯ ಪಂಥಕ್ಕೆ ಅನುಸಾರವಾಗಿ ಕೃಷ್ಣಮಿತ್ರನಾದ ಪಾರ್ಥನ ತುರಗವನ್ನು ಬಂಧಿಸಿದವನು ನಿನ್ನ ಬಳಿಗೆ ಬಂದ್ರೆ ನೀನು ಹೇಳ್ತಿ ಕುದುರೆಯ ಬೆಂಗಾವಲಾಗಿ ಬಂದ ಪಾರ್ಥ ಬೇರೆ ಯಾರು ಅಲ್ಲ, ನಿನ್ನ ಅಪ್ಪ ಅನ್ನುವ ಹಾಗೆ. ಹುಟ್ಟಿ ಇಷ್ಟೇ ತರದ ಮಗನಾಗಿದ್ರು ಕೂಡ ಇಂದಿನ ತನಕ ನನ್ನ ಅಪ್ಪ ಯಾರು ಅನ್ನೋ ಹಾಗೆ ನಿನ್ನಲ್ಲಿ ಕೇಳಿಲ್ಲ. ಇಂಥವರೇ ನಿನ್ನ ಅಪ್ಪ ಅನ್ನೋ ಹಾಗೆ ನೀನು ಬೆಳೆದಿ ತೋರಿಸಲಿಲ್ಲ. ಆದ್ದರಿಂದಲೇ ಜಿಜ್ಞಾಸೆ ಹುಟ್ಟಿಕೊಂಡದ್ದು. ಆಶ್ರಯವನ್ನು ಕೊಟ್ಟವನು ಅಪ್ಪನಿಗೆ ಸಮಾನನಾಗ್ತಾನೆ, ವಿದ್ಯೆ ಕಲಿಸಿದಂತ ಗುರು ಅಪ್ಪನಿಗೆ ಸಮಾನನಾಗ್ತಾನೆ, ಹುಟ್ಟಿಗೆ ಕಾರಣೀಕರ್ತನಾದ ಅಪ್ಪ ಎನಿಸಿಕೊಳ್ತಾನೆ. ಬಂದಿದ್ದಾನಲ್ಲ ಪಾರ್ಥ, ಅವನಿಗೆ ಹಾಗೆ ಅಪ್ಪ ಅಂತಾಗ್ಬೇಕು. ನಮ್ಮಿಬ್ಬರ ಆಕಸ್ಮಿಕ ಭೇಟಿಯಾದದ್ದು ಪ್ರಥಮ ಭೇಟಿಯಲ್ಲಿ ಪ್ರೇಮಾಕುರವಾಯಿತು. ಗಾಂಧರ್ವ ಕಲ್ಯಾಣ ಮಾಡಿಕೊಡ್ತೇವೆ. ಹೌದಾ? ನಮ್ಮಿಬ್ಬರ ಮಗನಾಗಿ ನೀನು ಹುಟ್ಟಿಕೊಂಡೆ ಕಂದ. ಹಾಗಿದ್ರೆ ಬಂದವ ಅಪ್ಪ ಜನ್ಮಕ್ಕೆ ಕಾರಣೀಕರ್ತರಿದ್ದಾರೆ. ಅಮ್ಮ ಹಿಡಿದು ಮಾಡಿದ್ರೆ ಅಪರಾಧ, ತಿಳಿಯದೆ ಮಾಡಿದ್ರೆ ಪ್ರಮಾದ. ಬಂದವ ಅಪ್ಪ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳದೆ ನನ್ನಿಂದ ತಪ್ಪಾಗಿ ಹೋಗಿದೆ. ಇನ್ನು ಏನು ಮಾಡಬೇಕು, ಹೇಗೆ ಹೋಗುವುದು ಗೊತ್ತಾಗಲಿಲ್ಲ. ಅದೇ ಕ್ಷಣ ಕಂಡವಂತೆ ನಿಮಗೆ ಬೇಡ. ಓಡಿಕೊಂಡು ಹೋಗಿ ಬಾಲಕರಿಗೆ ತಪ್ಪ ಕಾಣಿಕೆಗಳನ್ನು ಒಪ್ಪಿ ಅಪ್ಪ ಎನ್ನುವ ಹಾಗೆ ಒಪ್ಪಿಕೊಂಡು ಮೆರವಣಿಗೆಯಲ್ಲಿ ಹೋಗಿ ಇಲ್ಲ ಚಾವಡಿ ಗೆಜ್ಜೆ ಸೇರಿ ನಮಸ್ಕಾರಕ್ಕೆ ಮಹಾಗಣಪತಿ ದೇವರು ವನದುರ್ಗಾ ಮಾತೆ ಸಂಪೂರ್ಣ ಅನುಗ್ರಹ ಮಾಡಿಕೊಡುವುದು ಪ್ರಾರ್ಥನೆ.
ಅಲ್ಲ.